ಅವರಿಗೆ ಶ್ರೀ ರವೀಂದ್ರ ಎಲ್ರಿಗೂ ನಮಸ್ಕಾರ. ಈ ಒಂದು ಸಹಸ್ರಾರ್ಜುನ ಸೇವಾ ಸಮಿತಿಯ ಒಂದು ಬಹಳ ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ಮಾಡಿಕೊಟ್ಟಂಥ ಈ ಸಮಿತಿಯ ಎಲ್ಲ ನನ್ನ ಆತ್ಮೀಯ ಯುವ ಮಿತ್ರರಿಗೆ ಮೊದಲು ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಿಮ್ಮ ಸಮಾಜಕ್ಕೆ ಒಂದು ದೊಡ್ಡ ಆಸ್ತಿಯಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀಹರಿ ಎಲ್ ಕೋಡೆಯವರವರಿಗೆ ನಾನು ಅತ್ಯಂತ ಆತ್ಮೀಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸಂದರ್ಭ ನನ್ನ ಆತ್ಮೀಯರು, ನನ್ನ ಸಹೋದ್ಯೋಗಿಗಳು, ಚಿಕ್ಕಪೇಟೆ ಅಂತ ಬೆಂಗಳೂರಿನ ಕೇಂದ್ರ ಸ್ಥಾನದಲ್ಲಿ ನಮ್ಮ ಪಕ್ಷ ಬಿಜೆಪಿಯಿಂದ ಮಹಾನಗರ ಪಾಲಿಕೆಯ ಸದಸ್ಯರಾಗಿರ್ತಕ್ಕಂಥ ಶ್ರೀ ಶಿವಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಸಹ ನಾನು ಆತ್ಮೀಯವಾಗಿ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ, ನಮ್ಮ ರಾಮಚಂದ್ರ ಸಾರ್ ಅವರು, ನನಗೂ ಅವ್ರಿಗೂ ರಾಘವೇಂದ್ರ ಸ್ವಾಮಿಗಳ ಮಧ್ಯದಲ್ಲಿ ಒಡನಾಟ. ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಪ್ರಸನ್ನ ಚಿತ್ರಮಂದಿರದ ದೇವಸ್ಥಾನದಲ್ಲಿ ಅಲ್ಲಿರ್ತಕ್ಕಂಥ ಆ ಒಂದು ಟ್ರಸ್ಟಿಗಳವರು ಭಾಳ ಪ್ರಮುಖರು. ಹಾಗಾಗಿ ಕಳೆದ 25 ವರ್ಷಗಳಿಂದಲೂ ಸಹ ಅವರು ಹೀಗೆ ಇದ್ದಾರೆ, ನನ್ನನ್ನು ನೋಡ್ತಾನೇ ಇದ್ದಾರೆ. ನಾನು 2 ಬಾರಿ ಕಾರ್ಪೊರೇಟರ್ ಆದೆ. ರಾಘವೇಂದ್ರನ ಆಶೀರ್ವಾದ ಇದ್ದಂಗೆ ಅವರು ಎಲ್ಲೋ ಒಂದು ಕಡೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲೇ ನಿಂತು ನನಗೆ ಆಶೀರ್ವಾದವನ್ನು ಮಾಡ್ತಾನೇ ಇದ್ದಾರೆ. ಹಾಗಾಗಿ ನನ್ನ ಭಾಳ ಒಡನಾಡಿಗಳು ರಾಮಚಂದ್ರ ಸಾರ್ ಅವರು. ನಮ್ಮ ಶಂಕರ್ ಸಾರ್ ಅವರು ಸಹ ಭಾಳ ಆತ್ಮೀಯರು, ನನಗೆ ಮತದಾರರವರು. ವಿಜಯನಗರದ 2ನೇ ಮುಖ್ಯ ರಸ್ತೆಯಲ್ಲಿ ವಾಸವಾಗಿರ್ತಕ್ಕಂಥವ್ರು, ಭಾಳ ಹಿರಿಯರು. ಮತ್ತು ನಮ್ಮ BS ರಂಗಾರವರು, ನನ್ನ ವಾರ್ಡ್ನಲ್ಲೇ ಅವ್ರದ್ದು 2 ಚೌಲ್ಟ್ರಿಗಳಿದೆ, 2 ಕಲ್ಯಾಣ ಮಂಟಪ. ಬಡವರಿಗಾಗಿ ಬಹಳ ಕಡಿಮೆ ಬೆಲೆಯಲ್ಲಿ ಬಡವರಿಗೋಸ್ಕರ ನಿರ್ಮಾಣ ಮಾಡಿರ್ತಕ್ಕಂಥ ಕಲ್ಯಾಣ ಮಂಟಪದ ಕರ್ತೃಗಳು. ಇವತ್ತು ಸಾವಿರಾರು ಬಡ ಕುಟುಂಬಗಳು ಮದುವೆಯನ್ನು ಮಾಡಿ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಮಾಡಿದರೆ ಅದಕ್ಕೆ ತಾತ್ಕಾಲಿಕವಾಗಿ ಆದರೂ ಒಂದು ಕಲ್ಯಾಣ ಮಂಟಪ ಬೇಕಾಗ್ತದೆ. ಆ ಕಡಿಮೆ ಬೆಲೆಯಲ್ಲಿ ಬಡವರು ಅಂತ ಹೇಳಿದ್ರೆ ನಿಮ್ಮ ಕೈಲಿ ಎಷ್ಟಿದೆ ಅಷ್ಟನ್ನೇ ಕೊಡಿ ಸಾಕು ಅಂತೇಳಿ ಅದನ್ನು ಪಡೆದು ಬಡವ್ರಿಗೋಸ್ಕರ 2 ಕಲ್ಯಾಣ ಮಾಡಿರ್ತಕ್ಕಂಥ ದಾನಿಗಳು BS ರಂಗಾರವರು. ಮತ್ತು ನಮ್ಮ ಇನ್ನೊಬ್ಬರು ಹಿರಿಯರು ನಾರಾಯಣ್ ಸಾರ್ ಅವರು, ಮತ್ತೊಬ್ಬರು ಗಂಗಾಧರ್ ಸಾರ್ ಅವರು, ಇಲ್ಲೊಬ್ಬರು ಗಂಗಾಧರ್ ಸಾ ಇದ್ದಾರೆ, ನಮ್ಮ ಮೈಕೋ ಗಂಗಾಧರ್ ಸಾ ಅವರು, ಬ್ಯಾಂಕ್ನ ಅಧ್ಯಕ್ಷರು. ಅವರು ನನಗೆ ವಾಕಿಂಗ್ ಫ್ರೆಂಡು, ದಿನನಿತ್ಯ ನಮ್ಮ ಜೊತೆಯಲ್ಲಿ ವಾಯುವಿಹಾರವನ್ನು ಮಾಡ್ತಕ್ಕಂಥವ್ರು. ಯುವ ಸ್ನೇಹಿತರು ನಮ್ಮ ಅನಂತೂರವರು. ಮತ್ತೊಬ್ಬರು ಅವ್ರ ತಂದೆಯವರು ನನಗೆ ಭಾಳ ಆತ್ಮೀಯರು, ರಾಮು ಸಾರ್ ಅವರು, ಅವರ ಮಗ ಶ್ರೀನಿವಾಸರವರು. ನಿಮ್ಮ ಸಮಾಜ ಭಾಳ ದೊಡ್ಡ ಆಸ್ತಿಯನ್ನು, ಶ್ರೀಮಂತಿಕೆಯನ್ನು ಹೊಂದಿರತಕ್ಕಂಥ ಸಮಾಜ. ಸಹಸ್ರಾರ್ಜುನ, ಒಬ್ಬರು ಇಬ್ಬರು ಅರ್ಜುನರಲ್ಲ, ಸಾವಿರಾರು ಜನ ಅರ್ಜುನರನ್ನು ಬಲ್ಲಂಥ ಒಂದು ದೊಡ್ಡ ವೀರ ಸಮಾಜ ನಿಮ್ಮ ಸಮಾಜ. ಈ ಸಮಾಜದ ಮಧ್ಯದಲ್ಲಿ, ಅವರ ಒಡನಾಟದಲ್ಲಿ ನಿಮ್ಮೆಲ್ಲರ ಆತ್ಮೀಯತೆಯನ್ನು ಇಟ್ಕೊಂಡಿರ್ತಕ್ಕಂಥ ನಾನು ಮತ್ತು ಶಿವಕುಮಾರು, ನಾವಿಬ್ಬರೂ ಸಹ ಧನ್ಯರು ಈ ಸಂದರ್ಭದಲ್ಲಿ ಅಂತೇಳಿ ನಾನಾದರೂ ಭಾವಿಸ್ತಾ ಇದ್ದೀನಿ. ಯಾಕೆ ಅಂದರೆ ಶಿವಕುಮಾರ್ ಅವ್ರು ಗೆಲ್ಲಬೇಕಾದ್ರೂ ನಿರ್ಣಾಯಕವಾದಂಥ ಮತಗಳು SSK ಸಮಾಜದ ಮತಗಳು. ನಾನು ಗೆಲ್ಲಬೇಕಾದ್ರೂ ಚೋಡ್ರಪಾಳ್ಯದಲ್ಲಿ, ವಿದ್ಯಾರಣ್ಯ ನಗರದಲ್ಲಿ ನಿರ್ಣಾಯಕವಾದಂಥ ಮತಗಳು SSK ಸಮಾಜದ ಮತಗಳು. ಯಾರು ಎಷ್ಟೇ ಅಡ್ಡಿ ಆತಂಕಗಳನ್ನು ಉಂಟು ಮಾಡಿದ್ರು, ಒಳ್ಳೆಯ ಆತ್ಮವಿಶ್ವಾಸದಿಂದ, ನಂಬಿಕೆಯಿಂದ ನಾವು ಯಾವ ಸಮಾಜದವರು ಅನ್ನೋದನ್ನು ಲೆಕ್ಕಿಸದೆ ನನ್ನನ್ನು ಮತ್ತು ನನ್ನ ಗೆಳೆಯ ಶಿವಕುಮಾರ್ ಅವರನ್ನ ಗೆಲ್ಲಿಸಿದ ನಿಮಗೆ ನಾವು ಸಹಸ್ರ ಅಲ್ಲ, ಕೋಟಿ ಪ್ರಣಾಮಗಳನ್ನು ಈ ಸಂದರ್ಭದಲ್ಲಿ ನಿಮಗೆ ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವರೆಲ್ಲ ಇಲ್ಲಿ ಕೂತಿರ್ತಕ್ಕಂಥ ಇವರೆಲ್ಲರೂ ಸಹ ದಿಗ್ಗಜರು. ಶ್ರೀಹರಿ ಕೋಡೆಯರವರನ್ನ
ತಾವು ಬಹಳ ಹತ್ರದಿಂದ ನಿಮಗೆ ಎಲ್ಲೋ ಒಂದು ಕಡೆಯಿಂದ ಸಂಬಂಧ ಇರ್ತದೆ. ಹಾಗಾಗಿ ಹಿತ್ತಲ ಗಿಡ ಮದ್ದಲ್ಲ ಅಂತ ಅವರ ಬೆಲೆ ಅಷ್ಟೊಂದು ಪ್ರಮಾಣದಲ್ಲಿ ನಿಮಗೆ ಅಷ್ಟೊಂದು ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಿಮ್ಗೆ ಬಹಳ ಅವ್ರು ಸುತ್ತಾ ಇರ್ತೀರಿ. ಕಳೆದ 30-35 ವರ್ಷಗಳ ಇತಿಹಾಸದಲ್ಲಿ ನಾನು ಚಿಕ್ಕವನಾಗಿದ್ದಾಗಿಂದಲೂ ಕೋಡೆ ಅನ್ನುವಂಥ ಒಂದು ಕಂಪ್ನಿ ಈ ನಾಡಿನ ಕಟ್ಟ ಕಡೆಯ ಹಳ್ಳಿಯ ಒಬ್ಬ ಸಾಮಾನ್ಯನೂ ಸಹ ನೀನೇನು ದೊಡ್ಡ ಹರಿಕೋಡೆನಾ ಅಂತ ಒಬ್ಬ ಬಡವನ್ನ ಕೇಳ್ತಿದ್ರು ಯಾವನಾದ್ರೂ ಕೇಳಿದ್ರೆ. ಅಂದ್ರೆ ಹರಿಕೋಡೆ ಅಂತ ಅಂದ್ರೆ ಒಬ್ಬ ದೊಡ್ಡ ಶ್ರೀಮಂತರು, ದೊಡ್ಡ ಸಂಸ್ಕಾರವಂತರು ಅಂತ. ಆ ರೀತಿಯಲ್ಲಿ ಒಂದು ದೊಡ್ಡ ಆಸ್ತಿಗಳನ್ನೇ ಇಟ್ಕೊಂಡಿರ್ತಕ್ಕಂಥ ನೀವು ಎಷ್ಟೊಂದು ಧನ್ಯರು ಅಂತ ಅಂದ್ರೆ, ನೀವು ಕುವೆಂಪು ಕಲಾಕ್ಷೇತ್ರದಲ್ಲ, SSK ಸಮಾಜದ್ದೇ ಒಂದು ಕಲಾಕ್ಷೇತ್ರವನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲೇ ಕಾರ್ಯಕ್ರಮವನ್ನು ಮಾಡುವಂಥ ಶಕ್ತಿ ನಿಮಗಿದೆ. ಅಂಥ ದಿಗ್ಗಜರುಗಳು ನಿಮ್ಮ ಸಮಾಜದಲ್ಲಿದ್ದಾರೆ. ಆದರೆ ಇವತ್ತಿನ ನಮ್ಮ ವೆಂಕಟೇಶ್ ಮತ್ತು ಅವರೆಲ್ಲ ಸ್ನೇಹಿತರು ನಿಮ್ಮನ್ನೆಲ್ಲ ಬಳಸ್ಕೊಂಡು ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ, ಒಂದು ಯಾವುದೋ ಒಂದು ದೊಡ್ಡ ಥಿಯೇಟರ್ನಲ್ಲಿ ಎಷ್ಟೊಂದು ಏನೋ ಒಂದು ಸಿನಿಮಾ ನಿರ್ಮಾಣವನ್ನು ಮಾಡುವಂಥ ರೀತಿಯಲ್ಲಿ ಒಂದು ಸೆಟ್ ಹಾಕಿ ಕೋಟ್ಯಾಂತರಗಟ್ಟಲೆ ಹಣವನ್ನು ಖರ್ಚು ಮಾಡುವಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದಿರಿ. ನಿಮಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಆತ್ಮೀಯರಾದಂಥ ಗೋಪಾಲ್ ಕೃಷ್ಣರವರು ಮಾತಾಡ್ತಾ ಹೇಳ್ತಾ ಇದ್ರು, ರವೀಂದ್ರ ಅವರು ಹಿಂದೆ ಕಾರ್ಪೊರೇಟರ್ ಆಗಿದ್ದಾಗ ನಮಗೆ ಸ್ಪೋರ್ಟ್ಸ್ ಐಟಮನ್ನು ಕೊಟ್ಟಿದ್ರು, ಅದು ಮಾಡಿದ್ರು ಇದು ಮಾಡಿದ್ರು. ಎಲ್ಲ ನಮ್ಮ ಕರ್ತವ್ಯ. ಕಾರ್ಪೊರೇಟರ್ಗಳಾಗಿ ನಾವು ಮಾಡಬೇಕಾದಂಥದ್ದು ಇದನ್ನೇ, ಬೇರೆ ಅಲ್ಲ, ಇದನ್ನೇ ಮಾಡಬೇಕು. ಯಾವ ಯುವಕರು ಕ್ರೀಡೆಯಲ್ಲಿ ಮುಂದೆ ಬರ್ತಾರೋ ಅಂತಹ 100 ಯುವಕರಿಗೆ ಕ್ರೀಡೆಯಲ್ಲಿ ಭಾಗವಹಿಸ್ತಕ್ಕಂಥವ್ರಿಗೆ ಸಹಕಾರವನ್ನು ಮಾಡಬೇಕಾದಂಥದ್ದು, ಸಹಾಯ ಹಸ್ತವನ್ನು ಚಾಚಬೇಕಾದಂಥದ್ದು ಜನಪ್ರತಿನಿಧಿಗಳಾದಂಥ ನಮ್ಮಂಥವರ ಕರ್ತವ್ಯ. ಇದನ್ನೇ ಹರಿಕೋಡೆ ಸಾಹೇಬ್ರವರು ಮಾತನಾಡ್ತಾ ಹೇಳಿದ್ರು. ರಾಜಕಾರಣಿಗಳು ಸೂಕ್ಷ್ಮವಾಗಿ ಹೇಳಿದ್ರು, ರಾಜಕಾರಣಿಗಳು ಅವರ ಕರ್ತವ್ಯವನ್ನು ಅರಿಬೇಕು, ಅವರ ಸೇವಾ ಮನೋಭಾವವನ್ನು ಬೆಳೆಸ್ಕೋಬೇಕು ಅಂತೇಳಿ. ನಾನು ಟೆಲಿಕಾಂ ಲೇಔಟ್ನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಆ ಒಂದು ಬೇರೆ ಬೇರೆ ಸಮಾಜ ನಿಮಗೆ ಗೊತ್ತಿರ್ಬೋದು, ಎಲ್ಲ ಅಲ್ಲಿ ಬೇರೆ ಬೇರೆಯವರು ಬಂದು ಈಗ ಸೇರ್ಕೊಂಡ್ಬಿಟ್ಟಿದ್ದಾರೆ ಆ ಟೆಲಿಕಾಂ ಬಡಾವಣೆಯಲ್ಲಿ. ಅಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಅಂಬಾಭವಾನಿ ದೇವಸ್ಥಾನ ನಿರ್ಮಾಣ ಆಗಬಾರ್ದು ಅಂತ ಒಂದು ಪ್ರಯತ್ನವನ್ನು ಮಾಡಿಸಿದ್ರು. ಆಗ ಅದಕ್ಕೆ ಎದೆಗಾರಿಕೆಯಿಂದ ನಿಂತೆ ನಿಮ್ಮ ಸಮಾಜದವ್ರಿಗೆ ಹೇಳಿದೆ, ಕಟ್ಟಿ ಅಂಬಾಭವಾನಿ ದೇವಸ್ಥಾನನ ನಾನಿದ್ದೀನಿ, ಏನಾಗುತ್ತೋ ನೋಡೋಣ ಅಂತೇಳಿ ಆ ದೇವಸ್ಥಾನನೂ ನಿರ್ಮಾಣ ಆಯಿತು. ಅದಾದಮೇಲೆ ಅದಕ್ಕೆ ಟೆಲಿಕಾಂ ಬಡಾವಣೆ ಮತ್ತೆ ಯಾವುದೋ ಬಡಾವಣೆ ಎಂದು ಹೆಸರನ್ನ ಇಡಬೇಕು ಅಂತೇಳಿ ಹೊರಟರು. ಯಾವುದೋ ಫಕ್ರುದ್ದೀನ್ ಆಲಿ ಅಹಮದ್ ಬಡಾವಣೆ ಅಂತೇಳಿ ಹೆಸರಿಡಬೇಕು ಅಂತ ಹೊರಟರು. ಆಗ ನಾನೇನು BJPಲಿ ಇರಲಿಲ್ಲ, ಕಾಂಗ್ರೆಸ್ನಲ್ಲೇ ಇದ್ದೆ. ಎಲ್ಲಿದ್ರೂ ನಮ್ಮ ದೇಹದಲ್ಲಿ ಹರಿತಾ ಇರ್ತಕ್ಕಂಥ ರಕ್ತ ಹಿಂದೂಸ್ತಾನದ ಭಾರತೀಯ ರಕ್ತ, ಭಾರತಾಂಬೆಯ ರಕ್ತ. ಹಾಗಾಗಿ ನಾನು ಅವತ್ತು ತೀರ್ಮಾನ ಮಾಡಿದೆ, ನಾನೇ ಮಹಾನಗರ ಪಾಲಿಕೆಯಲ್ಲಿ ಆಡಳಿತ ಪಕ್ಷದ ನಾಯಕನಾಗಿದ್ದೆ. ನಿಮಗೆಲ್ಲ ಗೊತ್ತಿದೆ. ಅವತ್ತು ಒಂದು ನಿರ್ಧಾರವನ್ನು ಮಾಡಿ ಬಂದು ಅಲ್ಲಿಂದ ನೇರವಾಗಿ ಬಂದು ಅಂಬಾಭವಾನಿ ದೇವಸ್ಥಾನದ ಎಲ್ಲ ಟ್ರಸ್ಟಿಗಳನ್ನು ಕರೆದು ಹೇಳಿದೆ, ಆ ಟೆಲಿಕಾಂ ಬಡಾವಣೆಗೆ ಅಂಬಾಭವಾನಿ ಬಡಾವಣೆ ಅಂತೇಳಿ ನಾಮಕರಣ ಮಾಡಿದ್ದೀನಿ. ಇನ್ನು ಮುಂದೆ ಮನೆ ಮುಂದೆ ನೀವು ಬೋರ್ಡ್ ಹಾಕೋಬೋದು ಅಂಬಾಭವಾನಿ ಬಡಾವಣೆ ಅಂತೇಳಿ ಅಂತ. ಆ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ನನಗೆಲ್ಲ ಒಂದು ಕಡೆ ಆ ತಾಯಿ ಅಂಬಾಭವಾನಿ ಆಶೀರ್ವಾದ ಇತ್ತು, ಆ ತಾಯಿ ಶಕ್ತಿ ಕೊಟ್ಲು, ಈತ ಹಿರಿಯ ನಾಯಕರುಗಳ ಆಶೀರ್ವಾದ ಇತ್ತು. ಬೆನ್ನಿಗೆ ಹೆಗಲನ್ನು ಕೊಟ್ಟು ಯುವಕರು ಮಾಡ್ತಕ್ಕಂಥ ಒಳ್ಳೆಯ ಕೆಲಸಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಚ್ಚದೆ ನಮ್ಮ ನಾಯಕರುಗಳಲ್ಲಿ, ನಿಮ್ಮ ಸಮಾಜದ ನಾಯಕರುಗಳಲ್ಲಿತ್ತು. ಅವತ್ತು ನನಗೆ 2001ರಲ್ಲಿ ಪಕ್ಷವನ್ನು ನೋಡಲಿಲ್ಲ, ನನ್ನ ವ್ಯಕ್ತಿಯನ್ನು ನೋಡಲಿಲ್ಲ, ಯಾರೋ ಒಬ್ಬ ಯುವಕ ರವೀಂದ್ರ ನಿಂತಿದ್ದಾನೆ ಅಂತೇಳಿ ಆ ವಿಜಯನಗರ ಕ್ಷೇತ್ರದಿಂದ ನನ್ನನ್ನು ಬಹಳ ಉತ್ಸಾಹದಿಂದ ನನ್ನನ್ನು ಬೆಂತಟ್ಟಿ ಆಯ್ಕೆ ಮಾಡಿದ್ದಂಥ ಜನಕ್ಕೆ ಋಣ ತೀರಿಸಬೇಕಾಗಿತ್ತು. ಆ ಕೆಲಸವನ್ನು ನಾನು ಮಾಡಿದೆ. ಮತ್ತೊಂದು ಸಾರಿ ಅವರ ಆಶೀರ್ವಾದವನ್ನು ಕೇಳಿದಾಗ ಕಳೆದ ಮಾರ್ಚ್ 28ರಂದು ನಡೆದ ಚುನಾವಣೆಯಲ್ಲಿ ಬಹಳ ಬೆಂಗಳೂರಿನಲ್ಲೇನೆ ಇಡೀ ಈ ದಕ್ಷಿಣ ಭಾಗದಲ್ಲೇ 10,100 ಮತಗಳು 6,500 ಬಹುಮತವನ್ನು ಲೀಡನ್ನು ಕೊಟ್ಟು ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವರಲ್ಲಿ ನನ್ನ ತಾಯಂದಿರು, ನನ್ನ ಸಹೋದರರು, SSK ಸಮಾಜ ಬಹಳ ಮುಖ್ಯ ಪಾತ್ರವನ್ನು ವಹಿಸಿದೆ. ಆ ಕಾರಣಕ್ಕಾಗಿ ಇವತ್ತು ಎಷ್ಟು ಕೆಲಸಗಳಿದ್ರು ನನ್ನ ವಾರ್ಡ್ನಲ್ಲಿ ಡೆಂಗ್ಯೂ ಜ್ವರ, ಚಿಕನ್ ಗುನ್ಯಾ ಈ ಥರದ ಕಾಯಿಲೆಗಳಿಗೆ ಬಹಳಷ್ಟು ಜನ ತುತ್ತಾಗ್ತಾ ಇದ್ರು. ಒಂದು ಮೆಡಿಕಲ್ ಕ್ಯಾಂಪನ್ನು ಮಾಡ್ತಾ ಇದ್ದೆ. ಬೆಳಿಗ್ಗೆಯಿಂದಲೂ ಸಹ ಸುಸ್ತಾಗಿದ್ದೆ. ಸಾವಿರಾರು ಜನ ಆ ಮೆಡಿಕಲ್ ಕ್ಯಾಂಪ್ನಲ್ಲಿ ಭಾಗವಹಿಸಿದ್ರು. ನಾನು ಬೇರೆ ಯಾವುದಾದ್ರು ಕಾರ್ಯಕ್ರಮ ಆಗಿದ್ದರೆ ಬರೋದೋ ಬೇಡವೋ ಅಂತ ಯೋಚನೆ ಮಾಡೋ ಥರ ಇತ್ತು. ಆದರೆ
SSK ಸಮಾಜದ ಕಾರ್ಯಕ್ರಮ ಅಂದ ತಕ್ಷಣಕ್ಕೆ ನನಗೆ ಎಲ್ಲಿಲ್ಲದ ಉತ್ಸಾಹ, ಎಲ್ಲಿಲ್ಲದ ಪ್ರೀತಿ ಎಲ್ಲವನ್ನು ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು 2 ಗಂಟೆಗಳ ಕಾಲ ಕೂತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ವಿಶೇಷ ಅಂತಂದ್ರೆ ಇಂತಹ ದೊಡ್ಡ ದಿಗ್ಗಜರ ಜೊತೆಯಲ್ಲಿ ಕೂರ್ತಕ್ಕಂಥ ಒಬ್ಬ ಸಣ್ಣವನಿಗೆ ಇಂಥ ಅವಕಾಶ ಸಿಗ್ತಕ್ಕಂಥದ್ದು. ಈ ಸಮಾಜದವನು ಅಲ್ಲದೆ ಇದ್ರೂ ಸಹ ಈ ಸಮಾಜದ ಜೊತೆಯಲ್ಲಿ ಸೇರಿಸ್ಕೊಂಡು ನನಗೆ ಆಶೀರ್ವಾದ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಅಂಬಾಭವಾನಿಯ ಆಶೀರ್ವಾದ, ನಿಮ್ಮೆಲ್ಲರ ಶ್ರೀರಕ್ಷೆ, ಆ ಆತ್ಮವಿಶ್ವಾಸದಿಂದ ನಿಮ್ಮ ಜೊತೆಯಲ್ಲಿ ನಾನು ಇರ್ತೀನಿ. ಮುಂದೊಂದು ದಿನ ಮಹಾನಗರ ಪಾಲಿಕೆಯಲ್ಲಿ ನಾನು ಶಿವಕುಮಾರ್ ಅವರು ಸೇರಿ ನಿಮ್ದೇನಾದ್ರು ಋಣ ತೀರಿಸಬೇಕು ಅಂತಿದ್ರೆ ಎಲ್ಲಾದ್ರೂ ಒಂದು ಕಡೆ ಒಳ್ಳೆಯ ಜಾಗವನ್ನು ನೋಡಿ ನಾವು ನಮ್ಮ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಿಮಗೆ ಒಂದು ಜಾಗವನ್ನು ಅಲಾಟ್ ಮಾಡಿಸ್ಕೊಡ್ತೀವಿ. ನಿಮ್ಮ ಸಮಾಜಕ್ಕೇನೆ ಇಂಥದ್ದೊಂದು ದೊಡ್ಡ ಆಡಿಟೋರಿಯಂ ಅನ್ನು ಕಟ್ಟಿ ಇದ್ದಾರೆ. ದೊಡ್ಡ ಬಂಡೆ ಅಂತ ಕೋಡಿಯೇರಿ ಅವರಿದ್ದಾರೆ, BS ರಂಗ ಅವರಿದ್ದಾರೆ, ಇಂಥ ಎಲ್ಲ ದಿಗ್ಗಜರಿದ್ದಾರೆ. ಇವ್ರನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ಸಾಲದಿದ್ರೆ ನಾವು ಎಲ್ಲೋ ಒಂದು ಕಡೆ ನಮ್ಮ ಒಂದು ಸಣ್ಣ ಕಲ್ಲನ್ನು ನಿಮ್ಮ ಜೊತೆಯಲ್ಲಿ ಸೇರಿಸ್ತೀವಿ. ಸೇರಿಸ್ಕೊಂಡು ದೊಡ್ಡ ಸಮಾಜ, ನಿಮ್ಮ ಸಮಾಜದ ಸಂಖ್ಯೆ ಕಡಿಮೆ ಆಗಿರ್ಬೋದು, ಎಷ್ಟು ಸಾವಿರ ಎಷ್ಟು ಲಕ್ಷ ಸಂಖ್ಯೆಯಲ್ಲಿ ನೀವು ಇದ್ದೀರಿ ಅನ್ನೋದು ಮುಖ್ಯ ಅಲ್ಲ, ಆದರೆ ಇರ್ತಕ್ಕಂಥ ಒಬ್ಬೊಬ್ಬರು ಸಹ ಒಂದೊಂದು ದೊಡ್ಡ ಪಿಲ್ಲರನ್ನು ನಿರ್ಮಾಣ ಮಾಡುವಂಥ ಶಕ್ತಿ ಇರ್ತಕ್ಕಂಥವ್ರಿದ್ದೀರಿ. ಆದ್ರಿಂದ ನಿಮ್ಮ ಸಮಾಜಕ್ಕೆ ಒಳ್ಳೆಯ ಹೆಸರಿದೆ. ಹೆಸರೇ ಸಹಸ್ರಾರ್ಜುನ ಈ ಸಮಾಜ. ಆದ್ರಿಂದ ನಿಮ್ಮ ಜೊತೆಯಲ್ಲಿ ನಾವು ಸದಾಕಾಲ ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಕಾರ್ಯಕ್ರಮಗಳು ಬಹಳ ಇನ್ನೂ ಹೆಚ್ಚು ಹೆಚ್ಚು ನಡಿಬೇಕು. ಕ್ರೀಡೆಗೆ ಹೆಚ್ಚು ಉತ್ಸಾಹವನ್ನು ಪ್ರೋತ್ಸಾಹವನ್ನು ಕೊಡಿ, ವಿದ್ಯಾಭ್ಯಾಸಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡಿ. ನಮ್ಮಲ್ಲಿ ಪ್ರಮಳಾಬಾಯಿ ಮಾನೆ ಶಾಲೆ ಆಡಿಟೋರಿಯಂ ಇದೆ. ನಾನು ಅರಿಕೋಡೆ ಸಾಹೇಬ್ರ ಪಕ್ಕದಲ್ಲಿ ಅಲ್ಲಿ ಕೆಳಗಡೆ ಕೂತ್ಕೊಂಡಾಗ ಹೇಳ್ತಿದ್ದೆ, ನಾನೊಂದು ದೊಡ್ಡ ಆಡಿಟೋರಿಯಂ ಅನ್ನು ಮಾಡಿಸಿದ್ದೀನಿ. ಶ್ರೀಮತಿ ಪ್ರಮಳಾಬಾಯಿ ಮಾನೆ ಅಂತೇಳಿ ತೀರ್ಕೊಂಡ್ರು, ಅವರು ಸಹಯೋಗದಲ್ಲಿ ನಿರ್ಮಾಣಗೊಳ್ತಾ ಇತ್ತು. ಅವರು ತೀರ್ಕೊಂಡ ನಂತರ ನಾನು ಅದನ್ನು ಕಾರ್ಪೊರೇಷನ್ನಿಂದ ಹಣವನ್ನು ಹಾಕಿಸಿ ಅದನ್ನು ದೊಡ್ಡ ಆಡಿಟೋರಿಯಂ ಅನ್ನು ಮಾಡಿಸಿದ್ದೀನಿ. ಅಲ್ಲೂ ಸಹ ನಿಮ್ಮದೇ ಸಮಾಜದ ಸುಮಾರು ಕಾರ್ಯಕ್ರಮಗಳು ನಡೀತದೆ. ಎಲ್ಲವನ್ನೂ ಸಹ ಉಚಿತವಾಗಿ ಕೊಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಮತ್ತು ಇನ್ನೂ ಹೆಚ್ಚು ಕೆಲಸಗಳು ಈಗ ನಮ್ಮ ಗೋಪಾಲ್ ಕೃಷ್ಣ ಅವರು ಮತ್ತು ಇನ್ನೊಬ್ಬರು ಯೋಗ ಮಾಸ್ಟ್ರು ಯೋಗ ನಡೆಸೋದಕ್ಕೆ ನಮ್ಮದೇ ಆದಂಥ ಹಂಪಿ ನಗರದಲ್ಲಿ ಇರ್ತಕ್ಕಂಥ ಒಂದು ಕಾಲೇಜನ್ನು ಬಿಟ್ಕೊಟ್ಟಿದ್ದೀವಿ ಅವ್ರಿಗೆ. ಅದರಲ್ಲಿ ಯೋಗ ತರಬೇತಿಗಳನ್ನು ನಡೆಸ್ತಾರೆ. ಯಾವುದೇ ಬಾಡಿಗೆ ವಗೈರೆ ಇಲ್ಲ. ನಿಮ್ಮ ಸಮಾಜದವ್ರು ಬಂದಾಗ ನಮ್ಗೆ ಎಲ್ಲಿಲ್ಲದ ಒಂದು ಪ್ರೀತಿ, ಎಲ್ಲಿಲ್ಲದ ಮಮಕಾರ, ಅದೇ ವಿಶ್ವಾಸ ಇನ್ನು ಕೊನೆಯವರೆಗೂ ಇರಲಿ. ಅರಿಕೋಡೆ ಅಂತ ಅವರ ಆಶೀರ್ವಾದವನ್ನು ಪಡ್ಕೊಂಡು, ನಮ್ಮ BS ರಂಗಾರವರಂಥ ಆಶೀರ್ವಾದವನ್ನು ಪಡ್ಕೊಂಡು, ಇನ್ನೂ ಅವ್ರ ಜೊತೆಯಲ್ಲಿರ್ತಕ್ಕಂಥ ಇಂಥ ಯುವಕರು ಎಲ್ಲ ಇದ್ದಾರೆ. ಅವರ ಮುಂದಾಳತ್ವದಲ್ಲಿ ರಾಮಚಂದ್ರ ಸಾ ಅವರು ಮತ್ತು ನಾರಾಯಣ್ ಸಾ ಅವರು, ಶಂಕರ್ ಸಾ ಅವರು, ಇಂತೆಲ್ಲರ ಸಹಕಾರವನ್ನು ಪಡ್ಕೊಂಡು ನಿಮ್ಮ ಸಮಾಜದ ಅಭ್ಯುದಯಲ್ಲಿ ಬಂದಿರತಕ್ಕಂಥ ವಿದ್ಯಾವಂತ ತರುಣರು ಯಾರಿದ್ದಾರೆ ಅವರುಗಳು ಮಾಡ್ತಕ್ಕಂಥ ರೂಪಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ನೀವು ಕೇವಲ ಸಾಂಸ್ಕೃತಿಕವಾಗಿ ಅಷ್ಟೇ ಅಲ್ಲ, ಆರ್ಥಿಕವಾಗಿ ನಿಮ್ಮ ಸಮಾಜದಲ್ಲಿ ಹಿಂದೆ ಉಳಿದಿರ್ತಕ್ಕಂಥವ್ರು. ಹಿಂದೆಲ್ಲ ನಿಮ್ಮನ್ನ SSK ಸಮಾಜದವರು ಅಂತಂದ್ರೆ ದರ್ಜಿಗಳು, ಕೇವಲ ದರ್ಜಿ ಬಟ್ಟೆ ಹೊಲ್ಕೊಡೋದಕ್ಕೆ ಮತ್ತು ನೂಲನ್ನು ಮಾಡ್ಕೊಡೋದಕ್ಕೆ ಅಷ್ಟೇ ಸೀಮಿತ ಅಂತಿದ್ರು. ಇವತ್ತು ಆಗಲ್ಲ. ಈ ರಾಜ್ಯವನ್ನ, ಈ ದೇಶದಲ್ಲಿ ಮುಂಚೂಣಿಯ ಸ್ಥಾನದಲ್ಲಿ ಇರ್ತಕ್ಕಂಥವರಲ್ಲಿ ಎಲ್ಲ ವ್ಯವಹಾರದಲ್ಲಿ, ಎಲ್ಲ ವ್ಯಾಪಾರದಲ್ಲೂ ಸಹ ನಿಮ್ಮನ್ನು ನೀವು ತೊಡಗಿಸ್ಕೊಂಡವರಾಗಿದ್ದೀರಿ. ಇನ್ನೂ ಮುಂದೆ ಹೋಗಬೇಕು. ಬಡವರನ್ನ ಮೇಲಕ್ಕೆ ಎತ್ತಕ್ಕಂಥ ಕೆಲಸ ಏನಾದ್ರು ಇದ್ರೆ ಅದನ್ನ ಮಾಡಿ. ಆ ಕೆಲಸಕ್ಕೆ ನಾವು ಸಹ ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನೀವೆಲ್ಲ ನಿರೀಕ್ಷೆ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬದವರು ಇಲ್ಲಿ ಬಂದು ವೇದಿಕೆ ಮೇಲೆ ತಮ್ಮ ಸಾಮರ್ಥ್ಯವನ್ನು ತೋರಿಸೋರಿದ್ದಾರೆ. ಅವರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸೋರಿದ್ದಾರೆ. ಅದನ್ನು ನೋಡೋ ಉತ್ಸಾಹದಲ್ಲಿ ನೀವೆಲ್ಲ ಇದ್ದೀರಿ. ಆದ್ರಿಂದ ಇದಕ್ಕೇನು ಭಾಷಣಕ್ಕೆ ವೇದಿಕೆ ಅಲ್ಲ, ಆದರೂ ನಮಗೆ ಸಿಗುವಂಥ ಅವಕಾಶ ಇದೇನೆ. ಇದನ್ನ ಬಿಟ್ಟು ನಾವು ಮನೆಗೆ ಬಂದು ಇದನ್ನೆಲ್ಲ ಹೇಳಕ್ ಸಾಧ್ಯ ಇಲ್ಲ. ಆದ್ರಿಂದ ಇದನ್ನೆಲ್ಲ ನಮ್ಮ ಮನಸ್ಸಿನಲ್ಲಿ ಏನಿತ್ತು ಎಲ್ಲ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀವಿ. ಅದನ್ನು ಬಳಸ್ಕೊಳ್ಳೋದು ಬಿಡೋದು ನಿಮಗೆ ಸೇರಿದ್ದು ಅಂತೇಳಿ ನಿಮ್ಗೆಲ್ಲ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಸಹಸ್ರಾರ್ಜುನ್. ಕಟ್ಟಡದ ಪರಿಯ ನಿಟ್ಟಿಗೆ ಕಂಡಿಹುದು, ಗಟ್ಟಿ ನಿಲದದು ಬೀಳೆ ಗೋಡೆ ಬಿರಿಯುವುದು, ಸೃಷ್ಟಿಕೋಟೆಯಲ್ಲಿ ನೀನು ಒಂದಿಟ್ಟಿಗೆ ಸೊಟ್ಟಾಗಿ ಪೆಟ್ಟು ತಿನ್ನುವೆ ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಅಂದ್ರೆ ಒಂದೊಂದು ಬಿಲ್ಡಿಂಗ್ ರೆಡಿ ಆಗಬೇಕಾದ್ರೂ ಒಂದು ಇಟ್ಟಿಗೆ ಯಾವ ರೀತಿ ರೆಡಿ ಆಗಿರಬೇಕೋ ಹಾಗೆ ನಮ್ಮ ಯುವಕರಿಗೆ ಹೆಚ್ಚಿನ ಮಟ್ಟ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾವು ಮತ್ತೊಮ್ಮೆ ಧನ್ಯವಾದ ಅರ್ಪಿಸುತ್ತಾ